ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಭದ್ರಾ ವಿದ್ಯಾ ಹತ್ರ ಬಂದು ನೀನು ಹೇಗೆ ಫೋನ್ ಮಾಡಿದೆ, ಲೋಕಿ ಹತ್ರ ಫೋನ್ ಇಸ್ಕೊಂಡು ಫೋನ್ ಮಾಡಿದೆ, ಎಷ್ಟು ಗಂಟೆಗೆ ಮಾಡಿದೆ, ಎಲ್ಲಿ ಮಾಡಿದೆ ಎಲ್ಲನೂ ಕೂಡ ಕೇಳಿದಾಗ ತನ್ನ ಮನೇಲೇ ಮಾಡಿದ್ದು, ರಾತ್ರಿ 12 ಗಂಟೆಲಿ ಮಾಡಿದ್ದು, ಕಂಟ್ರೋಲ್ ರೂಮಿಗೆ ಮಾಡಿದ್ದು ಲೋಕಿ ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ವಿದ್ಯಾ ಹೇಳ್ತಾರೆ. ಇದರಿಂದ ಲೋಕಿ ಯಾಕೆ ಸುಳ್ಳು ಹೇಳ್ದ, ಹಿಂದೆ ಏನೋ ಪಿತೂರಿ ಸಂಚೆ ಇದೆ ಅಂತ ಭದ್ರಾ ಅಲ್ಲಿಂದ ಆ ವಿಷಯ ತಿಳ್ಕೊಂಡು ಇಲ್ಲಿ ಕ್ವಾಟ್ಲಿ ಹತ್ರ ಬಂದು ವಿದ್ಯಾ ಹೇಳಿದ ಎಲ್ಲ ವಿಷಯ ಹೇಳ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ಖಂಡಿತ ಲೋಕಿನೇ ಸುಳ್ಳು ಹೇಳ್ತಿದ್ದಾನೆ. ಇಲ್ಲಿ ವಿದ್ಯಾ ಯಾವುದೇ ರೀತಿ ಅಪ್ಪ ಜೈಲಿಗೆ ಹೋಗೋದ್ರಲ್ಲಿ ಕಾರಣಕರ್ತಳಾಗಿಲ್ಲ. ಅವಳು ಮಾಡಿರೋದು ಕಂಟ್ರೋಲ್ ರೂಮ್ಗೆ, ಜೊತೆಗೆ 12 ಗಂಟೆಗೆ, ಬಟ್ ಕಾಲ್ ಬಂದಿರೋದು 7:15. ಆಗ ವಿದ್ಯಾ ಮದುವೆ ಮಂಟಪದಲ್ಲೇ ಇದ್ಲು, ಭೇಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವನ್ನ ಇಟ್ಕೊಂಡು ಎಳ್ಕೊಂಡು ಬಸ್ ಸತ್ಯ ಬಾಯ್ಬಿಟ್ಟು ಜನ ಅಂತ ಕ್ವಾಟ್ಲಿನ ಕಳಿಸ್ತಾರೆ ಭದ್ರಾ ಅವರು. ನಂತರ ಮದುವೆ ಮನೆಗೆ ನಿಜಕ್ಕೂ ಎಲ್ಲರೂ ಕೂಡ ಸಂಬಂಧಿಕರು ಬಂದಿದ್ದಾರೆ. ಇಲ್ಲಿ ವಿನಂತಿ ಮತ್ತು ಭದ್ರನ ಮಂಟಪದ ಬಳಿಗೆ ಕರ್ಕೊಂಡು ಬರಲಾಗುತ್ತೆ. ಇಲ್ಲಿ ಭದ್ರಾ ಮಾತ್ರ ಅಪ್ಪನ ವಿರುದ್ಧ ನಿಂತ್ಕೊಂಡಿದ್ದಾರೆ. ನನ್ನ ಹೆಂಡತಿ ವಿದ್ಯಾಗೆ ನಾನು ಮೋಸ ಮಾಡೋಕ್ಕಾಗಲ್ಲ, ಅವಳನ್ನ ನಾನು ನಿಮಗೆ ದ್ರೋಹ ಮಾಡಿದ್ಲು, ಜೈಲು ಕಳಿಸಿದ್ಲು ಅಂತ ದೂರ ಇಟ್ಟಿರ್ಬೋದು, ಆದರೆ ಅವಳನ್ನು ಬಿಟ್ಟು ಬೇರೆ ಯಾರಿಗೂ ನನ್ನ ಮನಸ್ಸಲ್ಲಿ ಜಾಗ ಇಲ್ಲ. ದಯವಿಟ್ಟು ಯೋಚನೆ ಮಾಡಿ ಮದುವೆ ಮಾಡಿಸ್ಬೇಡಿ, ನಾನು ಈ ಮದುವೆ ಆಗೋದಿಲ್ಲ ಅಂತ ಕಾಲಿಡ್ಕೊಂಡು ಕೇಳ್ಕೊತಾರೆ. ಯಾರೋ ನನ್ನ ಮುಂದೆ ನನ್ನ ವಿರುದ್ಧವಾಗಿ ಸಂಚು ಮಾಡಿದ್ದಾರೆ, ಆ ಸಂಚಿಗೆ ಬಲಿಪಶು ಆಗ್ತಿದ್ದೀನಿ, ದಯವಿಟ್ಟು ನಿಧಾನವಾಗಿ ತೀರ್ಮಾನ ಮಾಡಿ ಅಪ್ಪಯ್ಯ ಅಂತ ಕೇಳ್ಕೊತಾರೆ. ಸಾವಿತ್ರಿಯವರು ರುಚಿಕೆತ್ತದೆ, ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ನನ್ನ ಮಗಳು ಮದುವೆ ಆಗೋದಕ್ಕೆ ಇಷ್ಟೊಂದೆಲ್ಲ ಅಡೆತಡೆ ಆದರೆ ನಾನು ಏನು ಮಾಡ್ತೀನಿ ಗೊತ್ತಾ ಅಂತ ಹೆದರಿಸ್ತಾರೆ. ಈ ಕಡೆ ಶಿವರಾಮೇಗೌಡರು, ನೀನೇನಾದರೂ ಈಗ ಹಸಮಣಿ ಏರಿಲ್ಲ ಅಂದರೆ ನನ್ನನ್ನು ಕಳ್ಕೋಬೇಕಾಗತ್ತೆ, ನಿನ್ನ ಪಾಲಿಗೆ ನಾನು ಸತ್ತೋಗ್ಬಿಟ್ಟೆ ಅಂತ ಹೇಳಿದಾಗ ಇಲ್ಲಿ ಭದ್ರಂಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಅಪ್ಪನ ವಿರುದ್ಧ ನಿಂತು ವಿದ್ಯಾಗೆ ಮೋಸ ಮಾಡಲ್ಲ ಅಂತಾರೆ, ಬಟ್ ಅಪ್ಪ ಸತ್ತು ಹೋಗ್ತೀನಿ ಅಂದಾಗ ಹಸಮಣಿ ಏರಿ ವಿನಂತಿ ಕರುಳಿಗೆ ತಾಳಿ ಕಟ್ಟೋದಕ್ಕೆ ಅಂತ ಹೇಳಿ ಭದ್ರಾ ಮುಂದಾಗ್ತಿದ್ದಾರೆ. ಇತ್ತ ಕಡೆ ವಿದ್ಯಾ ಸುಮಂಗಲಿ ಪೂಜೆಯನ್ನು ಮಾಡ್ತಿರೋದ್ರಿಂದ ಎಲ್ಲ ಜನಗಳು ಬಂದಿದ್ದಾರೆ. ಪೂಜೆ ಮಾಡಿ ಅವರಿಗೆ ಪ್ರಸಾದವನ್ನು ಕೊಟ್ಟು ಅರಿಶಿನ ಕುಂಕುಮವನ್ನು ಕೊಡ್ತಾರೆ. ಕೊನೆಗೂ ಆಕೆಯ ಒಂದು ಪೂಜೆ ಫಲಿಸಿದೆ ಅಂತಾನೆ ಹೇಳ್ಬೋದು. ಕ್ವಾಟ್ಲಿ ಲೋಕಿಯನ್ನು ಕರ್ಕೊಂಡು ಬಂದಿದ್ದಾರೆ. ಲೋಕಿ ಸತ್ಯವನ್ನು ಬಾಯ್ಬಿಡ್ತಿದ್ದಾರೆ. ವಿನಂತಿನೇ ಇಲ್ಲಿ ಶಿವರಾಮೇಗೌಡರನ್ನ ಜೈಲಿಗೆ ಕಳಿಸಿದ್ದು ಅನ್ನೋ ವಿಷಯ ಬಯಲಾಗೋದ್ರ ಜೊತೆಗೆ ಭದ್ರಾ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಭದ್ರನ ವಿರುದ್ಧ ಸಾವಿತ್ರಿ ವಿನಂತಿ ಸೇರಿಕೊಂಡು ಸಂಚು ಮಾಡಿತು ಅನ್ನೋ ವಿಷಯ ಕೂಡ ಬಯಲಾಗಿದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವಿಚ್ ಮಾಡೋದನ್ನು ಮರಿಬೇಡಿ.